1930ರಿಂದ 45ರವರೆಗೆ ನಡೀತಲ್ಲ ಪ್ರಯೋಗಗಳು, ಹಿಟ್ಲರ್ ಮಾಡಿದಂಥ ಪ್ರಯೋಗಗಳು ಮಾನವನ ಮೇಲೆ. ಅದನ್ನು ಓದಿದ್ರೆ ನೀವು ಹಿಟ್ಲರ್ ಎಂಥ ಅವನು ಒಂದು ಸೈತಾನ್ ಅಂತಲೇ ಅನ್ಬೋದು ನಾವು. ಲಕ್ಷಾಂತರ ಜನಗಳು, ಅದರಲ್ಲೂ ಮಕ್ಕಳು, ಟ್ವಿನ್ ಸ್ಟಡಿ ಅಂತ ಇದೆ ಒಂದು ಅವಳಿ ಜವಳಿ ಮಕ್ಕಳ ಮೇಲೆ ಮಾಡಿದ ಪ್ರಯೋಗ. 1400 ಅವಳಿ ಜವಳಿ ಮಕ್ಕಳ ಮೇಲೆ ಪ್ರಯೋಗ ಮಾಡಿದ್ದಾರೆ ಅವರು. ಅವನು ಮಾಡಿದ ಪ್ರಯೋಗಗಳಿದೆಯಲ್ಲ ಅತ್ಯಂತ ಅಮಾನವೀಯ. ಏನೋ ಒಂದು ಅನುಭವಿಸ್ತಾ ಇದ್ದೀವಿ ಸುಖ ಅಂದರೆ ಅದ್ರ ಹಿಂದೆ ಅಗಾಧವಾದ ಕಷ್ಟ, ನಷ್ಟ, ಸಾವು, ನೋವು ತುಂಬ ಆಗೋಗಿದೆ. ಸುಮಾರು ದಿನ ನಾನೇ ಬ್ಲಡ್ ಡ್ರಾ ಮಾಡಿಸ್ಕೊತಾ ಇದ್ದೆ. ನನ್ನ ಬ್ಲಡ್ಡನ್ನೇ ತಗೊಂಡು ಮಾಡ್ತಾಯಿದ್ದೆ. ನೀವು ಹೇಳಿದ್ರಿ, ನಾವು ಕೆಲವೊಂದು ಮಾಡಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಸ್ಯಾಕ್ರಿಫೈ ಮಾಡಬೇಕಾಗುತ್ತೆ. ಈ ಮಾನವನ ಮೇಲೆ ಪ್ರಯೋಗ ಅಂತಂದರೆ ಆ ವಿಜ್ಞಾನಿಗಳು ಬೇಕಾದಷ್ಟು ಸ್ಯಾಕ್ರಿಫೈ ಮಾಡಿದ್ದಾರೆ. ಬಟ್ ಈಗಲೂ ಒಂದಷ್ಟು ಸ್ಯಾಕ್ರಿಫೈಸ್ ಆಗ್ತಾ ಇದೆ ಅಲ್ಲ? ಖಂಡಿತ. ಅದು ಯಾವುದು ಅಂದರೆ ಪ್ರಾಣಿಗಳ ಸ್ಯಾಕ್ರಿಫೈಸ್. ನೀವು ಕಾಕ್ರೋಚನ್ನು ಸಾಯಿಸೋ ಹಾಗಿಲ್ಲ. ಹೌದಾ? ಹಿಟ್ಟೊಡೆದು ಸಾಯಿಸ್ಬೋದು, ಅದ್ರ ಮೇಲೆ ಪ್ರಯೋಗ ಮಾಡೋ ಹಾಗಿಲ್ಲ. ನೀವು ತಿನ್ಬೋದು, ಆದರೆ ಅದ್ರ ಮೇಲೆ ಪ್ರಯೋಗ ಮಾಡೋಂಗಿಲ್ಲ. ಸ್ನೇಹಿತರ ನಮಸ್ಕಾರ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಈ ಒಂದು ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥೆ ಆಗಿರುವಂಥ ಪ್ರೊಫೆಸರ್ ಮಾಲಿನಿ ಸುತ್ತೂರು ಅವರು. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಾವು ಪೇಪರ್ಗಳಲ್ಲಿ ಅಂದರೆ ಮಾಧ್ಯಮಗಳಲ್ಲಿ ನೋಡ್ತಿರ್ತೀವಿ, ಏನಂದರೆ ವೈದ್ಯರು ಅಂದರೆ ಸೈಂಟಿಸ್ಟ್ಗಳ ಸಂಶೋಧನೆ ಮಾಡುವಾಗ ವ್ಯಾಕ್ಸಿನನ್ನು ಟ್ರಯಲ್ ಮಾಡುವಾಗ ಅದನ್ನು ಇಲಿಗಳ ಮೇಲೆ ಪ್ರಯೋಗ ಮಾಡಿದರು, ಮಂಗಗಳ ಮೇಲೆ ಪ್ರಯೋಗ ಮಾಡಿದರು, ಬೇರೆ ಬೇರೆ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿದರು. ಬಟ್ ನನಗೆ ಗೊತ್ತಿರೋ ಹಾಗೆ ಮುಂಚೆ ಈ ಥರ ಮಾಡ್ತಿರಲಿಲ್ಲ. ಮುಂಚೆ ನೇರವಾಗಿ ಮಾನವನ ಮೇಲೆ ಪ್ರಯೋಗಗಳು ಮಾಡ್ತಿದ್ರು. ಮತ್ತು ಅದರಿಂದ ಸಾಕಷ್ಟು ಮಾನವರು ಅಂದರೆ ಮನುಷ್ಯರು ತುಂಬ ಕಷ್ಟ ನಷ್ಟಗಳು ಅನುಭವಿಸಿರುವಂಥದ್ದು ಕೂಡ ಇದೆ. ಯಾರ್ಯಾರೋ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನಾವಿವತ್ತು ಏನೋ ಒಂದು ಅನುಭವಿಸ್ತಾ ಇದ್ದೀವಿ ಸುಖ ಅಂದರೆ ಅದ್ರ ಹಿಂದೆ ಅಗಾಧವಾದ ಕಷ್ಟ, ನಷ್ಟ, ಸಾವು, ನೋವು ತುಂಬ ಆಗೋಗಿದೆ. ಕರೆಕ್ಟಾ ಮೇಡಮ್? ಎಸ್ ಸರ್. ನಾನು ಒಂದು ಎಕ್ಸಾಂಪಲ್ ಹೇಳಿ ಪ್ರಶ್ನೆ ಬರ್ತೀನಿ. ನಾವು ಗ್ಯಾಸ್ ಬಳಸ್ತೀವಲ್ವಾ, ಆ ಗ್ಯಾಸನ್ನು ಅದನ್ನು ಯಾರು ಕಂಡುಹಿಡಿದ್ರು, ಅಮೇರಿಕಾದಲ್ಲಿ ಅದನ್ನು ಕಂಡುಹಿಡಿದ ಮೇಲೆ ಅದನ್ನೇ ಎಲ್ಲರೂ ಬಳಸೋಕ್ಕೆ ಶುರು ಮಾಡ್ತಾರೆ. ಒಂದು ಸಲ ಏನಾಗುತ್ತೆ, ಬ್ಲಾಸ್ಟ್ ಆಗಿಬಿಡುತ್ತೆ. ಅಂದರೆ ಒಂದು ಅಡುಗೆ ಮನೇಲಿ ಬ್ಲಾಸ್ಟ್ ಆಗಿ ಸುಮಾರು ಜನ ಸತ್ತೋಗ್ಬಿಡ್ತಾರೆ. ಅದು ಯಾಕೆ ಬ್ಲಾಸ್ಟ್ ಏನಾಯಿತು ಅಂತ ನೋಡಿದರೆ ಅದು ಸಿಲಿಂಡರ್ ಬ್ಲಾಸ್ಟ್ ಆಗಿರುತ್ತೆ. ಆವಾಗ ಒಬ್ಬ ಸೈಂಟಿಸ್ಟ್ ಯೋಚನೆ ಮಾಡ್ತಾರೆ, ಅಯ್ಯೋ ಇದು ಏನಾದರೂ ಲೀಕ್ ಆದರೆ ನಮ್ಗೆ ಗೊತ್ತೇ ಆಗಲ್ವಲ್ಲ ಅಂಥೇಳಿ ಅದಕ್ಕೊಂದು ಸ್ಮೆಲ್ ಬರುವಂಥ ಒಂದು ಪಾರ್ಟಿಕಲ್ನ ಸೇರಿಸ್ತಾರೆ. ಅದಾದಮೇಲೆ ಈಗ ನಮ್ಮ ಗ್ಯಾಸನ್ನು ಲೀಕ್ ಆದ ತಕ್ಷಣ ಒಂದು ಪಂಜೆಂಟ್ ಸ್ಮೆಲ್ ಬಂದ ತಕ್ಷಣ ನಮ್ಮ ಗ್ಯಾಸ್ ಲೀಕ್ ಆಗ್ತದೆ ಅಂತ ನಾವು ಆಫ್ ಮಾಡ್ತೀವಿ. ನೋಡಿ, ನಮಗೆ ಆ ನಾಲೆಜ್ ಬಂದಿರೋದ ಕಾರಣ ಯಾರೋ ಸತ್ರು, ಯಾರೋ ಅದನ್ನು ಯೋಚನೆ ಮಾಡಿ ಅದಕ್ಕೊಂದು ಸ್ಮೆಲ್ ಸೇರಿಸಿದ್ರು. ಈ ಥರ ಮಾನವ ಜನಾಂಗ ಇವತ್ತು 21ನೇ ಶತಮಾನದಲ್ಲಿ ಏನೋ ಸುಖ ಅನುಭವಿಸ್ತಾ ಇದ್ದೇವೆ ಅಂದರೆ ಎಷ್ಟು ಅದ್ರ ಹಿಂದೆ ತ್ಯಾಗಗಳಿದೆ ಅನ್ನೋದು ತುಂಬ ಗೊತ್ತಾಗುತ್ತೆ. ಆದರೆ ನನ್ನ ಪ್ರಶ್ನೆ ಏನಂತಂದರೆ, ಈ ಥರ ಕೆಲವೊಂದು ಸಲ ತ್ಯಾಗ ಇರ್ಬೋದು, ಕೆಲವೊಂದು ಸಲ ಅನಿವಾರ್ಯವಾಗಿ ಯಾರನ್ನೋ ಬಲಿಪಶುಗಳನ್ನು ಕೂಡ ಮಾಡಿರ್ಬೋದು. ಅಂಥ ಒಂದಷ್ಟು ಪ್ರಯೋಗಗಳು ಮಾನವನ ಮೇಲೆ ಮಾಡಬಾರ್ದಾಗಿತ್ತು, ಆದರೆ ಮಾಡಿರುವಂಥ ಪ್ರಯೋಗಗಳು ಏನಾದರೂ ಇದೆಯಾ ಮೇಡಮ್? ಸರ್, ಖಂಡಿತ ಇದೆ. ಈ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮೊದಲು ಸಾಮಾನ್ಯವಾಗಿ ವೀಕ್ಷಕರು ಅನ್ಕೊಂತಾರೆ, ಮೇಡಮ್ಮು ಎಷ್ಟು ಬೇರೆ ಬೇರೆ ಡೈವರ್ಸಿಫೈಡ್ ಟಾಪಿಕ್ ಬಗ್ಗೆ ಮಾತಾಡ್ತಾರಲ್ಲ, ಹೇಗೆ ಮಾತಾಡ್ತಾರೆ ಅಂತ ಅಂತಾರೆ. ಕೆಲವರಿಗೆ ಸ್ವಲ್ಪ ಬೇಜಾರು ಆಗ್ಬಿಟ್ಟಿದೆ. ಯಾರೋ ಒಂದು ಕಮೆಂಟ್ ಹಾಕಿದ್ರು, ಏನು ಎಲ್ಲ ಇನ್ಫರ್ಟಿಲಿಟಿಯಿಂದ ಹಿಡಿದು ಎಲ್ಲರೂ ಮಾತಾಡ್ತಾರಲ್ಲ ಇವರು ಅಂದರೆ. ಮೊದಲನೇದಾಗಿ ಪ್ರೊಫೆಸರ್ ಅಂತಂದರೆ ಒಂದು ಎನ್ಸೈಕ್ಲೋಪೀಡಿಯಾ ಥರ ಇರಬೇಕು ಅವರು. ಈಗ ನಮ್ಮ ಸಬ್ಜೆಕ್ಟಲ್ಲಿ ಈಗ ಕನ್ನಡದ ಒಬ್ಬ ಪ್ರೊಫೆಸರ್ ಅಂದರೆ ಕತೆ, ಕಾದಂಬರಿ, ಕಾವ್ಯ, ವ್ಯಾಕರಣ ಪ್ರತಿ ಒಂದನ್ನು ತಿಳ್ಕೊಂಡಿದ್ದಾಗ ಮಾತ್ರ ಆ ಒಂದು ಸಬ್ಜೆಕ್ಟಲ್ಲಿ ಅವ್ರನ್ನ ನಾವು ಕನ್ನಡದ ಒಬ್ಬ ವಿದ್ವಾನ್ ಅಥವಾ ಪ್ರೊಫೆಸರ್ ಅಂತ ಕರಿತೀವಿ. ಈಗ ನಂದು ಲೈಫ್ ಸೈನ್ಸಲ್ಲಿ ನನಗೆ ಆಲ್ಮೋಸ್ಟ್ ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಜೆನೆಟಿಕ್ಸು, ಈ ಥರದ್ದು ಎಲ್ಲ ಮಾಲಿಕ್ಯುಲರ್ ಬಯಾಲಜಿ, ಎಂಡೋಕ್ರೈನಾಲಜಿ, ಸೈಕಾಲಜಿ, ನ್ಯೂರೋಫಿಸಿಯಾಲಜಿ, ಅನಾಟಮಿ, ಇದೆಲ್ಲದ್ರದ್ದು ವಾಸ್ಟಾಗಿ ನನಗೆ ಗೊತ್ತಾದಾಗ ಮಾತ್ರ ನಾನೊಬ್ಬ ಪ್ರೊಫೆಸರ್ ಅಂತ. ಹಾಗಾಗಿ ನಾನೆಲ್ಲ ಹೇಳಬಲ್ಲೆ ಹೊರತು ನನಗೆ ಇದು ನನ್ನ ಈ ಲೈಫ್ ಸೈನ್ಸ್ ಬಿಟ್ಟು ನೀವು ಪಾಲಿಟಿಕ್ಸು ಬೇರೆ ಬೇರೆ ಕೇಳಿದ್ರೆ ನನಗೆ ಖಂಡಿತ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಇದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಪ್ರೊಫೆಸರ್ ಅಂದರೆ ಅವರು ಒಂದು ಎನ್ಸೈಕ್ಲೋಪೀಡಿಯಾ ಥರ. ನೀವು ಏನೇ ಕೇಳಿದ್ರು ಒಂದು ಮಟ್ಟಕ್ಕೆ ಅವರು ನಿಮಗೆ ಸ್ಯಾಟಿಸ್ಫೈ ಮಾಡ್ಬೋದು. ಇನ್ನೂ ಅವರ ಸಬ್ಜೆಕ್ಟಲ್ಲಿ ಡೆಪ್ತ್ ನಾಲೆಡ್ಜ್ ಇರಲೇಬೇಕಾಗುತ್ತೆ.
ಆಗುತ್ತೆ. ಹಾಗಾಗಿ ಈಗ ಮಾನವನದು ಏನಕ್ಕೆ ಬಂತು ಅಂತಂದರೆ, ನಾನು 27 ವರ್ಷದ ನನ್ನ ಒಂದು ಸಂಶೋಧನೆಯಲ್ಲಿ ನಾನು ಮಾನವನ ಮೇಲೆ ಮಾಡಿರೋ ಅಂಥದ್ದು ಸಂಪೂರ್ಣವಾಗಿ ನನಗೆ ಒಂದು ಅನ್ವಯಿಸುವಂತಹ ಒಂದು ಟಾಪಿಕ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನನ್ನ ಅನುಭವ ಎಷ್ಟು ಇದೆ ಅಂತಂದರೆ, ಒಂದು ಸ್ಕ್ರ್ಯಾಚಿಂದ ನಾನು ಮಾಡ್ತಾಯಿದ್ದೆ. ಈ ಮಾನವನ ಮೇಲೆ ಪ್ರಯೋಗ ಅಂತಂದಾಗ ಅದರ ಹಿನ್ನೆಲೆ ಎಲ್ಲ ಹೇಳೋದಕ್ಕೆ ಮೊದಲು ನಾನು ವರ್ಣತಂತುಗಳ ಮೇಲೆ ನನ್ನ ಟಾಪಿಕ್ ರಿಸರ್ಚ್ ಮಾಡಬೇಕಾದ್ರೆ ಬ್ಲಡ್ಡನ್ನ ತಗೋಬೇಕಾಗಿತ್ತು. ನಾನು ಅದನ್ನು ಇನ್ನೂ ಸ್ಟ್ಯಾಂಡರ್ಡೈಸ್ ಮಾಡಿರಲಿಲ್ಲ. ಸ್ಟ್ಯಾಂಡರ್ಡೈಸ್ ಅಂದರೆ ನಾವು ಒಂದಷ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಸ್ಟ್ಯಾಂಡರ್ಡೈಸ್ ಮಾಡ್ತೀವಿ, ಕರೆಕ್ಟ್ ರಿಸಲ್ಟ್ ಬರೋವರೆಗೂ ಮಾಡ್ತೀವಲ್ಲ, ಅದನ್ನು ಪ್ರಯೋಗಾತ್ಮಕವಾಗಿ ಮಾಡೋ ಅಂಥದ್ದು. ಮಾಡೋ ಸಂದರ್ಭದಲ್ಲಿ ನಾನು ಎಲ್ಲರ ಹತ್ರ ಬ್ಲಡ್ ಕೇಳ್ತಾ ಇದ್ದೆ, ಬ್ಲಡ್ ಕೊಡಿ ಅಂತ. ಆಮೇಲೆ ಏನಾಗ್ಬಿಡ್ತು, ಪ್ರತಿದಿನ ಮಾಡ್ತಾ ಇದ್ದೆ ನಾನು ಮಾಡಬೇಕು, ಕ್ಯಾರಿಯೋಟೈಪ್ ಮಾಡಬೇಕು, ವರ್ಣತಂತು ನೋಡಬೇಕು, ಅದನ್ನ ಅನಲೈಸ್ ಮಾಡಬೇಕು. ಆಮೇಲೆ ಒಂದಿನ ಅನ್ನಿಸ್ತು, ಅಯ್ಯೋ ಯಾಕೆ ಎಲ್ಲರನ್ನೂ ಕೇಳಿ ನಾನು ನೋಡಿದ ತಕ್ಷಣ ಎಲ್ಲ ಓಡೋಗ್ತಾ ಇದ್ರು. ಮೇಡಮ್ ಇವತ್ತು ಬ್ಲಡ್ ಕೇಳ್ತಾರೆ ಕಣಪ್ಪ, ಬೇಡ ಅಂತೇಳಿ. ಅದು ಯಾಕೆ ಇಷ್ಟೊಂದು ಇದು ಮಾಡೋದು ಅಂತೇಳಿ ಸುಮಾರು ದಿನ ನಾನೇ ಬ್ಲಡ್ ಡ್ರಾ ಮಾಡಿಸ್ಕೊತಾ ಇದ್ದೆ. ನನ್ನ ಬ್ಲಡ್ಡನ್ನೇ ತಗೊಂಡು ಮಾಡ್ತಾಯಿದ್ದೆ. ನೀವು ಹೇಳಿದ್ರಿ, ನಾವು ಕೆಲವೊಂದು ಮಾಡಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಸ್ಯಾಕ್ರಿಫೈ ಮಾಡಬೇಕಾಗುತ್ತೆ. ಈ ಮಾನವನ ಮೇಲೆ ಪ್ರಯೋಗ ಅಂತಂದರೆ ಆ ವಿಜ್ಞಾನಿಗಳು ಬೇಕಾದಷ್ಟು ಸ್ಯಾಕ್ರಿಫೈ ಮಾಡಿದ್ದಾರೆ. ಕೆಲವರು ಅವರೇ ಮಾಡಿದ್ದಾರೆ, ಕೆಲವ್ರು ಏನು ಮಾಡಿದ್ದಾರೆ, ಬೇರೆಯವ್ರ ಮೇಲೆ ಮಾಡಿ ವಿಕ್ಟಿಮೈಸ್ ಮಾಡಿ ಅವ್ರನ್ನ ಆ ರಿಸಲ್ಟ್ನ ತಗೊಂಡಿದ್ದಾರೆ. ಹಾಗಾಗಿ ಮಾನವನ ಮೇಲಿನ ಪ್ರಯೋಗಗಳು ಅಂತ ನಾವು ನೋಡಿದಾಗ ಇತಿಹಾಸದಲ್ಲಿ ಸುಶ್ರುತ, ಚರಕ ಆ ಸಂದರ್ಭದಲ್ಲೂ ಮಾಡಿದ್ದಾರೆ ಆದರೆ ಅದಕ್ಕೆ ಒಂದು ಕಟ್ಟುನಿಟ್ಟಾದ ನಿಬಂಧನೆ ಇಲ್ಲ. ಈಗ ನಾನು ಏನಾದ್ರು ಒಂದು ಎಕ್ಸ್ಪರಿಮೆಂಟ್ ಮಾಡಬೇಕು ಅಂತಂದರೆ ಅದಕ್ಕೆ ನಾನು ಎಥಿಕಲ್ ಕ್ಲಿಯರೆನ್ಸ್ ತಗೋಬೇಕು, ನಾನು ಆ ಪ್ರಾಜೆಕ್ಟ್ನ ಪ್ರೆಸೆಂಟ್ ಮಾಡಬೇಕು. ಎಥಿಕಲ್ ಕಮಿಟಿ ಅಂತ ಇರುತ್ತೆ, ಕಮಿಟಿಲಿ ತುಂಬ ಜನ ಮೆಂಬರ್ಸ್ ಇರ್ತಾರೆ. ಅವರು ಎಲ್ಲ ಒಬ್ಬೊಬ್ಬರು ಒಂದೊಂದು ಹುಲಿಗಳ ಥರ ಎಲ್ಲ ಪ್ರಶ್ನೆಗಳನ್ನು ಕೇಳಿ, ಅಂದರೆ ಅಷ್ಟು ವಿಗರಸ್ ಆಗಿ ನಮ್ಮನ್ನು ಅಲ್ಲಿ ಟೆಸ್ಟ್ ಮಾಡ್ತಾರೆ, ಅದನ್ನು ಮಾಡಬೇಕು. ಆಮೇಲೆ ನಾನು ಈಗ ನಿಮ್ಮ ಬ್ಲಡ್ ಸ್ಯಾಂಪಲ್ ಅಥವಾ ವೀರ್ಯಾಣುವಿನ ಸ್ಯಾಂಪಲ್, ವೀರ್ಯ ಅಥವಾ ಬ್ಲಡ್ ಸ್ಯಾಂಪಲ್ ತಗೋಬೇಕು ಅಂದರೆ ನಿಮ್ಮ ಒಪ್ಪಿಗೆಯ ಪತ್ರ ಅಂತ ಇರುತ್ತೆ, ಕನ್ಸೆಂಟ್ ಲೆಟರ್, ಅದನ್ನು ತಗೋಬೇಕು. ಅದರ ಮೊದಲು ನಾವು ಏನು ಮಾಡ್ತಾ ಇದ್ದೀವಿ, ಅದರಿಂದ ನಿಮಗೇನು ಲಾಭ ಆಗುತ್ತೆ, ಸಮಾಜಕ್ಕೆ ಏನು ಲಾಭ ಆಗುತ್ತೆ, ಈ ಥರದನ್ನು ಎಲ್ಲದನ್ನು ಆ ಒಪ್ಪಿಗೆಯ ಪತ್ರದಲ್ಲಿ ಬರೆದಿರ್ತೀವಿ, ಅದನ್ನು ಸೈನ್ ಮಾಡಬೇಕು. ಎಥಿಕಲ್ ಕ್ಲಿಯರೆನ್ಸು ಸುಮಾರು ಹಾಸ್ಪಿಟಲ್ಗಳಿಂದ ತಗೋಬೇಕು, ನಮ್ಮ ಯೂನಿವರ್ಸಿಟಿ ಕಮಿಟಿಯಿಂದ ತಗೋಬೇಕು. ಆಮೇಲೆ ಪೇಪರ್ನ ನಾನು ಪಬ್ಲಿಷ್ ಮಾಡೋದಾದರೆ ನನ್ನ ರಿಸಲ್ಟ್ ಬರುತ್ತಲ್ಲ, ಆ ಜರ್ನಲ್ ಎಡಿಟರ್ ನನಗೆ ಕಳಿಸ್ತಾನೆ, ನಿಮ್ಮ ಎಥಿಕಲ್ ಕ್ಲಿಯರೆನ್ಸ್ ನಂಬರ್ ಕೊಡಿ ನಮಗೆ ಅಂತ. ಆ ನಂಬರ್ ನಾವು ಕೊಟ್ಟಾಗ ಅವರು ಅದನ್ನು ಸರ್ಚ್ ಮಾಡ್ತಾರೆ, ಮಾಡಿ ನಾನು ತಗೊಂಡಿದ್ದೀನಾ ಇಲ್ವಾ ಅಂತ. ಅದಿಲ್ಲ ಅಂದರೆ ನಂಬರು, ನಾನು ಯಾವುದೇ ನನ್ನ ಸಂಶೋಧನಾ ವಿವರಗಳನ್ನು ಎಲ್ಲೂ ಪ್ರಕಟ ಮಾಡೋಕ್ಕಾಗತ್ತಿಲ್ಲ, ಮಾಡಲೇಬೇಕು, ಕಂಪಲ್ಸರಿ ಮಸ್ಟ್ ಇದು. ಹಾಗಾಗಿ ಇದು ತುಂಬ ದೊಡ್ಡ ಪ್ರೊಸೀಜರು ಇವಾಗ ಇರೋಂಥದ್ದು. ಹಿಂದಿನ ಕಾಲದಲ್ಲಿ 19ನೇ ಶತಮಾನ ಅಂತ ನಾವು ನೋಡಿದಾಗ, ಅದಕ್ಕಿಂತ ಮೊದಲು 1747ರಲ್ಲಿ ಜಾನ್ ಲಿಂಡ್ ಅಂತ ಒಬ್ಬ ವೈದ್ಯ, ಬ್ರಿಟಿಷ್ ವೈದ್ಯ, ಮೊದಲ ಬಾರಿಗೆ ಮನುಷ್ಯನ ಮೇಲೆ ಪ್ರಯೋಗ ಮಾಡಿದ ವರದಿಗಳು ಇದೆ. ಯಾವ ಥರ ಅಂತಂದರೆ, ಅವನು ಈ ಇದರಲ್ಲಿ ಇದರಲ್ಲಿ ಇರೋಂಥವನು, ಹಡಗುಗಳಲ್ಲಿ ಹೋಗ್ತಾ ಇರ್ತಾನೆ ಅವನು, ಅಲ್ಲಿ ಏನಾದರೂ ತೊಂದರೆಗಳಾದರೆ ಅವರಿಗೆ ಟ್ರೀಟ್ ಮಾಡೋ ಅಂಥವನು. ಹಿಂದಿನ ಕಾಲದಲ್ಲಿ ನೀವು ಸುಮ್ಮನೆ ಇತಿಹಾಸವನ್ನು ನೀವು ನೋಡ್ತಾ ಬಂದರೆ, ಈ ನಾವಿಕರು ಇರ್ತಾರಲ್ಲ, ಅವ್ರಿಗೆ ತುಂಬ ಕಾಡ್ತಾ ಇದ್ದಂಥ ಕಾಯಿಲೆ ಸ್ಕರ್ವಿ ಅಂತೇಳಿ. ಸ್ಕರ್ವಿನ ರೋಗ ತುಂಬ ಜನ ಬ್ಲೀಡ್ ಆಗ್ತಿತ್ತು, ಹಲ್ಲಲ್ಲೆಲ್ಲ ಬ್ಲೀಡ್ ಆಗಿ ಸಾಯ್ತಾ ಇದ್ರು ಅವರು. ಅದು ತುಂಬ ಜನನ ಕಾಡ್ತಾ ಇತ್ತು. ಅದರಿಂದ ರಕ್ಷಣೆ ಮಾಡೋದೇ ಕಷ್ಟ ಇತ್ತು. ನಾವಿಕರು ಸುಮಾರು ತಿಂಗಳಾನುಗಟ್ಟಲೆ ಸಮುದ್ರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಸ್ಕರ್ವಿಯಿಂದನೇ ಸತ್ತೋಗ್ಬಿಡೋರು ಅವರು. ಹಾಗಾಗಿ ಅವನಿಗೊಂದು ಚಾಲೆಂಜ್ ಇತ್ತು, ಏನು ಇದು ಹಿಂಗೆ ಆಗ್ತಾ ಇದೆಯಲ್ಲ, ಏನಾದ್ರು ಕಾಪಾಡಬೇಕಲ್ಲ ಇವ್ರನ್ನ ಅಂತ ಏನು ಮಾಡ್ದ, ಮೊದಲ ಬಾರಿಗೆ 12 ಜನ ನಾವಿಕರನ್ನು ತಗೊಂಡವನು. 12 ಜನರನ್ನು ಇಬ್ಬರಿಬ್ಬರನ್ನಾಗಿ 6 ಗುಂಪುಗಳನ್ನಾಗಿ ಮಾಡ್ದ, ಒಂದೊಂದು ಗುಂಪಲ್ಲಿ ಇಬ್ಬಿಬ್ಬರು. ಆಮೇಲೆ ಏನು ಮಾಡ್ದ, ಎಲ್ಲ ಥರದ ಆಹಾರಗಳನ್ನು ಅವ್ರಿಗೆ ಕೊಡ್ತಾ ಬಂದ. ಆಹಾರ ಕೊಟ್ಟು, ಯಾವ ಆಹಾರ ಕೊಟ್ಟರೆ ಸ್ಕರ್ವಿಯಿಂದ ಅವ್ರನ್ನ ನಾನು ಕಾಪಾಡಬಹುದು ಅಂತ. ಇದು ಮಾನವನ ಮೇಲೆ ನಡೆದ ಮೊದಲ ಪ್ರಯೋಗ ಅಂತ ಅನ್ಬೋದು, 1747ರಲ್ಲಿ. ಅದರಲ್ಲಿ ಒಂದು ಗುಂಪಿದೆಯಲ್ಲ, ಇಬ್ಬರು ಇದ್ದಂಥ ಒಂದು ಗುಂಪು, ಅವರಿಗೆ ನಿಂಬೆಹಣ್ಣು, ಕಿತ್ತಲೆ ಹಣ್ಣನ್ನು ನೀಡಿದ್ದ. ಅವ್ರಿಗೆ ಕಾಯಿಲೆ ಬರಲೇ ಇಲ್ಲ. ಸೊ ಅಲ್ಲಿಗೆ ನೋಡಿ ಗೊತ್ತಾಯಿತು, ಈ ಸ್ಕರ್ವಿ ರೋಗಕ್ಕಿರುವ ಮದ್ದು ಅಂತಂದರೆ ವಿಟಮಿನ್ ಸಿ ಡಿಫಿಷಿಯನ್ಸಿಯಿಂದ ಸ್ಕರ್ವಿ ಎನ್ನುವ ಕಾಯಿಲೆ ಬರುತ್ತೆ ಅಂತ ಇಡೀ ಜಗತ್ತಿಗೆ ಗೊತ್ತಾಯಿತು. ಎಂಥ ವಂಡರ್ಫುಲ್ ಇದದು. ನಂತರ ಎಲ್ಲ ಒಂದು ನಾವಿಕರಿಗಳಿಗೂ ಅವಾಗ ಕಿತ್ತಲೆ ಹಣ್ಣು, ನಿಂಬೆಹಣ್ಣು, ವಿಟಮಿನ್ ಸಿ ಹೆಚ್ಚಾಗಿ ಧಾರಾಳವಾಗಿ ಕೊಟ್ಟು ಸ್ಕರ್ವಿಯಿಂದ ಇನ್ನು ನಂತರದ ಹಂತದಲ್ಲಿ ಯಾರೂ ಸಾಯಲಿಲ್ಲ, ಏಕೆಂದರೆ ಆ ಒಂದು ಫಲಿತಾಂಶ ಆ ಥರ ಇತ್ತು. ಆ ನಂತರ
ರಾಬರ್ಟ್ ಕೋಚ್ ಮತ್ತು ವಿಲಿಯಂ ಹುಕ್ ಇವ್ರುಗಳು, ಲೂಯಿ ಪಾಸ್ಚರ್ ಇವ್ರುಗಳು ಜರ್ಮ ಥಿಯರಿ ಅಂತೇಳಿ ಈ ವ್ಯಾಕ್ಸಿನೇಷನ್ನು ಈ ಥರದ್ರ ಬಗ್ಗೆ ಒಂದಷ್ಟು ಪ್ರಯೋಗಗಳನ್ನು ಮಾಡಿದ್ರು. ಬಟ್ ಆವಾಗಲೂ ಸಹ ಮಾನವನ ಹಕ್ಕು ಉಲ್ಲಂಘನೆ ಅಥವಾ ಮಾನವನ ಮೇಲೆ ಪ್ರಯೋಗ ಇದಕ್ಕೆ ಒಂದು ಕಟ್ಟುನಿಟ್ಟಾದ ಒಂದು ಶಾಸನ ಅಂತ ಇರಲಿಲ್ಲ. ಯದ್ವಾ ತದ್ವಾ ಮಾಡೋರು ಮನುಷ್ಯರ ಮೇಲೆ, ಪ್ರಾಣಿಗಳಾದರೂ ಆಸೆ ಅದಕ್ಕಿನ್ನ ಭಯಾನಕವಾಗಿ ಮಾಡ್ತಾಯಿದ್ರು. ಇದು 19ನೇ ಶತಮಾನದಲ್ಲಿ ನಂತರ 1930ರಿಂದ 45ರವರೆಗೆ ನಡೀತಲ್ಲ ಪ್ರಯೋಗಗಳು. ಸುಮ್ಮನೆ ನೀವು ಬರೀ ಎಲ್ಲದೂ ತಿಳ್ಕೊಂತೀರ. ಆ ಪ್ರಯೋಗಗಳನ್ನು ಹಿಟ್ಲರ್ ಮಾಡಿದಂಥ ಪ್ರಯೋಗಗಳು ಮಾನವನ ಮೇಲೆ. ಅದನ್ನು ಓದಿದ್ರೆ ನೀವು ಹಿಟ್ಲರ್ ಎಂಥ ಅವನು ಒಂದು ಸೈತಾನ್ ಅಂತಲೇ ಅನ್ಬೋದು ನಾವು. ಅವನಂಥವ್ರೆ ಜಗತ್ತಲ್ಲಿ ಇನ್ನೊಬ್ಬ ಮನುಷ್ಯ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ ಅನ್ಬೋದು. ನಾವು ಆಲ್ರೆಡಿ ಹಿಟ್ಲರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ, ಅದರಲ್ಲೇ ಸುಮಾರು ಸೈತಾನ್ ಅಂತ ನಾವು ತೋರಿಸ್ಬಿಟ್ಟಿದ್ದೀವಿ. ಬಟ್ ಅದ್ರಲ್ಲಿ ಇದು ಇಲ್ಲ, ಹೌದಾ? ಈ ವಿಚಾರ ಇಲ್ಲ. ಈ ಮಾನವನ ಮೇಲೆ ಪ್ರಯೋಗ ಮಾಡಿದವನಲ್ಲಿ ಅವನೇನೆ. ಲಕ್ಷಾಂತರ ಜನ, ಒಬ್ಬರಿಬ್ಬರಲ್ಲ, ಲಕ್ಷಾಂತರ ಜನಗಳು, ಅದರಲ್ಲೂ ಮಕ್ಕಳು. ಟ್ವಿನ್ ಸ್ಟಡಿ ಅಂತ ಇದೆ ಒಂದು ಅವಳಿ ಜವಳಿ ಮಕ್ಕಳ ಮೇಲೆ ಮಾಡಿದ ಪ್ರಯೋಗ. 1400 ಅವಳಿ ಜವಳಿ ಮಕ್ಕಳ ಮೇಲೆ ಪ್ರಯೋಗ ಮಾಡಿದ್ದಾರೆ ಅವರು. ಅವನು ಮಾಡಿದ ಪ್ರಯೋಗಗಳಿದೆಯಲ್ಲ ಅತ್ಯಂತ ಅಮಾನವೀಯ. ಅದು ಓದಿದ ಮೇಲೆ ತಮಗೆ ಗೊತ್ತಾಗುತ್ತೆ ಹಿಟ್ಲರ್ ಅನ್ನೋನು ಎಂಥವನು ಅಂತ ಗೊತ್ತಾಗಬೇಕು ಅಂದರೆ ಅವನು ಮಾನವನ ಮೇಲೆ ಮಾಡಿದ ಪ್ರಯೋಗಗಳನ್ನು ನಾವು ನೋಡಬೇಕು. ಅದರಲ್ಲಿ ಒಂದಷ್ಟು ಪ್ರಯೋಗಗಳು. ಮೊದಲನೇದು ಹೈಪೋಥರ್ಮಿಯಾ ಅಂತ ಪ್ರಯೋಗ. ಹೈಪೋಥರ್ಮಿಯಾ ಅಂತಂದರೆ ಇಲ್ಲೆಲ್ಲ ಯಾರು ಅಂದರೆ ಅವನು ಮೇನು ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಜೂಯಿಶ್ ಪಾಪ್ಯುಲೇಷನ್ನು, ಅವರುಗಳು, ಆಮೇಲೆ ಯುದ್ಧ ಕೈದಿಗಳು, ಆಮೇಲೆ ಅಮಾಯಕರುಗಳು, ಅವರುಗಳನ್ನೇ ಮೇನ್ ಟಾರ್ಗೆಟು. ಅದನ್ನು ಏನು ಮಾಡೋನು ಹೈಪೋಥರ್ಮಿಯಾ ಎಕ್ಸ್ಪರಿಮೆಂಟಲ್ಲಿ 2 ಡಿಗ್ರಿಯಿಂದ 12 ಡಿಗ್ರಿ ಇರುವಂತಹ ಐಸ್ ವಾಟರ್ ಈ ಕೈದಿಗಳನ್ನು ಗಂಟೆಗಟ್ಟಲೆ ಅದರಲ್ಲಿ ಇಡೋವಂಥದ್ದು. ಇಟ್ಟು ಆಮೇಲೆ ಅವ್ರನ್ನ ಈಚೆ ತೆಗೆದು ಅವ್ರನ್ನ ಬದುಕ್ಸೋಕ್ಕಾಗುತ್ತಾ ಅಂತ ನೋಡೋಂಥದ್ದು. ನೋಡಿ, ಇಮ್ಯಾಜಿನ್ ಮಾಡಿ, 5 ನಿಮಿಷ ಇಟ್ಟರೆ ಫ್ರೀಸ್ ಆಗೋಗುತ್ತೆ, ನರ್ವ್ ಎಂಡಿಂಗು ಇವೆಲ್ಲ ಸತ್ತೋಗುತ್ತೆ. ಅವ್ರನ್ನ 2 ಡಿಗ್ರಿಯಿಂದ 12 ಡಿಗ್ರಿ, ಕೆಲವು ಸಲ 0 ಡಿಗ್ರಿಗೂ ಹೋಗ್ತಾ ಇತ್ತು. ಗಂಟೆಗಟ್ಟಲೆ, 1 ಗಂಟೆ 2 ಗಂಟೆ ಎಷ್ಟೋ ತನಕ ತಡ್ಕಂತಾರೆ ನೋಡೋದು. ಎಕ್ಸ್ಪರಿಮೆಂಟ್ ಮಾಡಿ ಎಷ್ಟೋ ತನಕ ಇರ್ತಾನವನು. ಆಮೇಲೆ ಅವನ್ನ ಈಚೆ ತೆಗೆದು ಅವನಿಗೆ ಬಿಸಿ ಗಾಳಿ ಹಾಕ್ಬಿಟ್ಟು ಬಿಸಿನೀರು ಕುಡಿಸ್ಬಿಟ್ಟು ಬದುಕ್ತಾನ ನೋಡೋದು. ಈ ಪ್ರಯೋಗದಲ್ಲಿ ತುಂಬ ಜನ ಸತ್ತೋದ್ರು. ಆಮೇಲೆ ಹಂಗೆ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಅಲ್ಲೇ ಆಗಿಬಿಡುತ್ತೆ ತಣ್ಣಗಿರೋ ಇದರಲ್ಲಿ. ಅದಕ್ಕೆ ತಣ್ಣೀರು ಹಾಕಬೇಕಾದ್ರೆ ತಲೆಯಿಂದ ಸಡನ್ನಾಗಿ ಹಾಕ್ಬಾರ್ದು. ಕಾಲಿಗೆ ಮೊದಲು ಹಾಕಿ, ಪಾದಗಳಿಗೆ ತಣ್ಣೀರು ಹಾಕಿ, ಆಮೇಲೆ ಸ್ವಲ್ಪ ಇದು ಮಾಡ್ಕೊಂಡು ಮಾಡಬೇಕು. ಸಡನ್ ತಣ್ಣೀರನ್ನ ನಾವು ಹಾಕ್ಕೊಂಡ್ರೆ ಶಾಕ್ ಆದಂಗೆ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇದೆ. ಆಮೇಲೆ ಬ್ರೈನ್ ಸ್ಟ್ರೋಕ್ ಆಯಿತು, ಪ್ರಯೋಗದಲ್ಲಿದ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಬ್ರೈನ್ ಸ್ಟ್ರೋಕ್ ಆಯಿತು, ಡೆತ್ತು. ತುಂಬ ಜನ ತೀರೋದ್ರು. ಅವನು ಏನಕ್ಕೆ ಅದನ್ನ ಮಾಡ್ತಾಯಿದ್ದ ಅಂದರೆ ಅವನ ಸೈನಿಕರು ಸಮುದ್ರದಲ್ಲಿ, ಚಳಿಗಾಲದಲ್ಲಿ ಅವನ ಸೈನಿಕರು ಸಮುದ್ರದಲ್ಲಿ ಬಿದ್ದರೆ ಅವರು ಎಷ್ಟೋ ತನಕ ಇರ್ತಾರೆ, ಅವ್ರನ್ನ ಹೆಂಗೆ ರಕ್ಷಣೆ ಮಾಡ್ಬೋದು ಅಂಥೇಳಿ. ಸೊ ಅವರ ಬೆನಿಫಿಟ್ಗೋಸ್ಕರ ಈ ಕೈದಿಗಳನ್ನು, ಆಮೇಲೆ ಜೂಯಿಶ್ ಪಾಪ್ಯುಲೇಷನ್ನು ಅವರನ್ನು ಅತಿಯಾಗಿ ಅಮಾನವೀಯವಾಗಿ ಅದನ್ನು ಮಾಡ್ತಾಯಿದ್ದು. 2ನೇ ಪ್ರಯೋಗ ಏನು ಅಂದರೆ ಹೈ ಪ್ರೆಷರಲ್ಲಿ ಮನುಷ್ಯ ಎಷ್ಟೋ ತನಕ ಇರ್ತಾನೆ ಅಂತ. ಹೈ ಪ್ರೆಷರ್ ಅಂದರೆ ಹೈ ಆಲ್ಟಿಟ್ಯೂಡ್ ಅಂತ. ಅಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತಲ್ಲ ಅಂಥ ಕಡೆ ಎಷ್ಟೋ ತನಕ ಮನುಷ್ಯ ಇರಬಹುದು ಅಂತ ಏನು ಮಾಡೋರು, ಆ ಥರದ್ದು ಒಂದು ವಾತಾವರಣ ಕ್ರಿಯೇಟ್ ಮಾಡೋದು. ಆಕ್ಸಿಜನ್ ಕಮ್ಮಿ ಮಾಡಿ ಹೈ ಪ್ರೆಷರ್ ಇರೋ ಅಂಥದ್ದು. ಅಂದರೆ ಪೈಲಟ್ಗಳು ಅತಿ ಎತ್ತರದ ಸ್ಥಳಕ್ಕೆ ಏನಾದ್ರು ಹೋದರೆ ಹೆಂಗೆ ಅವ್ರಿಗೆ ಇದಾಗುತ್ತೆ ಅಂತ ಬುದ್ಧಿಭ್ರಮಣೆ ಆಗೋಗುತ್ತೆ. ಅಂದಷ್ಟು ಮಾಡ್ತಾನೆ ಪ್ರಯೋಗ. ಅಲ್ಲಿದ್ದವ್ರಿಗೆ ಬುದ್ಧಿಭ್ರಮಣೆ ಆಗೋಗುತ್ತೆ. ಆಮೇಲೆ ಹ್ಯಾಲುಸಿನೇಷನ್ಗಳು ಸ್ಟಾರ್ಟ್ ಆಗುತ್ತೆ, ತಲೆ ಸುತ್ತು, ವಾಂತಿ, ಆಮೇಲೆ ಬ್ರೈನ್ ಸ್ಟ್ರೋಕು ಎಲ್ಲ ಆಗಿ ತುಂಬ ಜನ ಸತ್ತೋಗ್ತಾರೆ. ಇದು ನೀವು ಕೇಳಿರ್ಬೋದು, ಕೈಲಾಸ ಪರ್ವತದಲ್ಲಿ ಅಲ್ಲಿ ಹೋದಾಗ ಬುದ್ಧಿ ಭ್ರಮಣೆ ಆಗಿಬಿಡುತ್ತೆ, ಏನಾಗ್ತಿದೆ ಅಂತ ಗೊತ್ತಾಗಲ್ಲ ಅಂತ ಅಲ್ಲಿಗೆ ಹೋದಂಥವ್ರು ಕೆಲವರು ಹೇಳ್ತಾರೆ. ಏನಕ್ಕೆ ಕಾರಣ ಏನಂದರೆ ಅಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಏನಿದೆ ಅದು ತುಂಬಾ ಕಮ್ಮಿ ಆಗಿ, ಆ ಥರ ಒಂದು ಏನೇನೋ ಅವ್ರಿಗೆ ಕಲ್ಪನೆಗಳು, ಏನೇನೋ ಇದಾಗಂಥದ್ದು, ಒಂಥರ ಭ್ರಮೆ ಅಂತಾರಲ್ಲ ಆ ಥರ ಭ್ರಮೆಯನ್ನೇ ಸೃಷ್ಟಿ ಆಗೋಗುತ್ತೆ ಅವ್ರಿಗೆ. ಇದು ಏನಕ್ಕೆ ಅಂದರೆ ಇವನ ಪೈಲಟ್ಸ್ಗಳು ಅತಿ ಎತ್ತರ ಪ್ರದೇಶಕ್ಕೆ ಹೋದಾಗ ಅವ್ರಿಗೆ ಏನೇನು ಬದಲಾವಣೆಗಳಾಗುತ್ತೆ ಅಂಥೇಳಿ ತಿಳ್ಕೊಳ್ಳೋಕ್ಕೋಸ್ಕರ ಈ ಒಂದು ಪ್ರಯೋಗ. ನಂತರ ಇನ್ನೊಂದು ಪ್ರಯೋಗ, ಬಹಳ ಇವೆಲ್ಲ ಡೀಟೇಲಾಗಿ ಹೇಳ್ತೀರ, ನಾನು ಸುಮ್ಮನೆ ಕ್ರಿಸ್ಪಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದರಲ್ಲಿ ಸಮುದ್ರದ ನೀರನ್ನು ಕುಡಿಸಿದ್ರೆ ಏನಾಗುತ್ತೆ ಅಂತ. ಯಾವ ಥರ ಅಂದರೆ ಎಲ್ಲರೂ ಕಿಡ್ನಿ ಫೇಲ್ಯೂರು, ವಾಮಿಟು ಇದಾಗಿ ಸತ್ತೋಗ್ತಾರೆ ಎಲ್ಲರೂ. ಸೊ ಆವಾಗ ಅವನ ಉದ್ದೇಶ ಏನು ಅಂದರೆ ಅವನ ಪೈಲಟ್ಗಳು ಸಮುದ್ರಕ್ಕೆ ಬಿದ್ದರೆ ಸಮುದ್ರದ ನೀರು ಕುಡಿದು ಬದುಕಬಹುದಾ ಈ ಥರ ತಿಳ್ಕೊಳ್ಳೋದಕ್ಕೋಸ್ಕರ ನಡೆಸಿದ್ದಂತು. ನಂತರ
ಮಲೇರಿಯಾದ ಮೇಲೆ ಭಾಳಷ್ಟು ಅವನಂಥ ಕಿರಾತಕನೇ ಇಲ್ಲ ಅನ್ಬೋದು. ಎಲ್ಲ ಥರ ಪ್ರಯೋಗನೂ ಮಾಡಿಬಿಟ್ಟಿದ್ದಾನೆ ಅವನು. ಮಲೇರಿಯಾ ಇನ್ಫೆಕ್ಷನ್ ಆಗಿರೋ ಅಂಥ ಮಲೇರಿಯಾ ಸೊಳ್ಳೆಗಳನ್ನು ಕೈದಿಗಳಿಗೆ ಕಚ್ಚಿಸಿ ಅವರಿಗೆ ಮಲೇರಿಯಾ ಬಂದರೆ ಎಷ್ಟು ದಿನ ಬದುಕ್ತಾರೆ, ಆ ಥರದ ಪ್ರಯೋಗಗಳು. ಟೈಫಾಯ್ಡು, ಮಲೇರಿಯಾ, ಈ ಥರದ ಸೋಂಕು ಏನೇನು ರೋಗಗಳಿದ್ದಾವೆ ಎಲ್ಲದನ್ನು ಅವರ ಮೇಲೆ ಎಕ್ಸ್ಪರಿಮೆಂಟೇಷನ್ನು ಮಾಡಿದ್ದಾನೆ. ಜೊತೆಯಲ್ಲಿ ಇನ್ಫರ್ಟಿಲಿಟಿ, ಯಾವ ಡ್ರಗ್ಸ್ ಕೊಟ್ಟರೆ ಅವನ ಸಂಪೂರ್ಣ ಫರ್ಟಿಲಿಟಿ ಹೋಗುತ್ತೆ. ಅವನ ಉದ್ದೇಶ ಏನಿತ್ತು ಅಂದರೆ ಒಂದಷ್ಟು ಜನಾಂಗವನ್ನು ಇನ್ಫರ್ಟೈಲ್ ಮಾಡಿಬಿಡೋದು, ಭೂಮಿ ಮೇಲೆ ಅವರು ಕಂಪ್ಲೀಟ್ ಎಲಿಮಿನೇಟ್ ಆಗಿಬಿಡಬೇಕು. ನಾಜಿಸ್ ಬಿಟ್ಟರೆ ಇನ್ಯಾರೂ ಭೂಮಿ ಮೇಲೆ ಇರಬಾರ್ದು. ಹಾಗಾಗಿ ಏನು ಮಾಡೋದು, ಅವ್ರನ್ನ ಎಲಿಮಿನೇಟ್ ಮಾಡಬೇಕು ಅಂದರೆ ಸ್ಟೆರಿಲೈಸೇಷನ್ನು ಪ್ರಾಸೆಸ್ಸು. ಕೆಲವು ಸ್ಟೆರಿಲೈಸೇಷನ್ ಪ್ರಾಸೆಸ್ಸಲ್ಲಿ ಅನಸ್ತೇಷಿಯನೂ ಇಲ್ಲ, ಹಾಗೆ ಲೈವ್ ಸೆಕ್ಷನ್ ಮಾಡಿದ್ದಾರೆ. ಲೈವ್ ಡಿಸೆಕ್ಷನ್ನು, ಮನುಷ್ಯನನ್ನು ಜೀವಂತವಾಗಿ ಅನಸ್ತಿಷಿ ಇಲ್ಲದೆ ಹೊಟ್ಟೆ ಬಗೆದು ಮಾಡುವಂತಹ ಪ್ರಯೋಗಗಳನ್ನು ಮಾಡಿದ್ದಾನೆ. ಅಂದರೆ ಇಮ್ಯಾಜಿನ್ ಮಾಡಿ, ನಾವು ಕೇಳೋಕ್ಕೆ ಒಂಥರ ನಮಗೆ ಸಂಕಟ ಆಗ್ಬೇಕಾರೆ ಆ ಕೈದಿಗಳು ಅನುಭವಿಸಿದ್ದವರು ಅವನು ಎಂಥದ್ದು ಒಬ್ಬ ಸೈತಾನ್ ಅಂತ ಅಂತಾರಲ್ಲ, ಸುಮ್ಮನೆ ಅಂದಿಲ್ಲ, ಅದು ಅಷ್ಟು ಭಯಾನಕವಾಗಿ ಜನನ ಹಿಂಸೆ ಮಾಡಿದ್ದಾನೆ ಅವನು. ಆ ಥರದ ಪ್ರಯೋಗಗಳು. ಆಮೇಲೆ ಕೆಲವೊಂದು ರಾಸಾಯನಿಕಗಳನ್ನು ಚುಚ್ಚಿ ಅವನಿಗೆ ಏನೇನಾಗುತ್ತೆ, ಕಣ್ಣಿನ ಬಣ್ಣ ಬದಲಾವಣೆ ಮಾಡ್ಬೋದಾ, ಚರ್ಮದ ಬಣ್ಣ ಬದಲಾವಣೆ ಮಾಡ್ಬೋದಾ. ಅವನದೊಂದು ಟೀಮ್ ಆಫ್ ಡಾಕ್ಟರ್ಸ್ ಇದ್ದರು, ಸೈಂಟಿಸ್ಟ್ಗಳು. ಅವ್ರ ಕೆಲಸ ಏನು ಅಂದರೆ ಬರೀ ಇದೇ ಥರದ ಪ್ರಯೋಗ, ಬೇರೆ ಬೇರೆ ರಾಸಾಯನಿಕಗಳನ್ನು ಚುಚ್ಚೋದು, ಏನು ಬದಲಾವಣೆ ಆಗ್ತಿದೆ. ಇದು ನಮ್ಮ ಮಕ್ಕಳ ಮೇಲೆ ಮಾಡಿದ್ದಾರೆ. ಮಕ್ಕಳ ಮೇಲೆ ಮಾಡಿ ಅಂಗವಿಕಲರನ್ನಾಗಿ ಮಾಡಿಬಿಟ್ಟಿದ್ದಾರೆ ಅವ್ರನ್ನ. ಕಣ್ಣು ಕಾಣದೇ ಇದ್ದಂಗೆ. ಎಷ್ಟು ಇದು ಅಂತಂದರೆ ಅಮಾನವೀಯ ಅಂದರೆ ಮಕ್ಕಳುಗಳು. ಆಮೇಲೆ ಬುದ್ಧಿಮಾಂದ್ಯ ಮಕ್ಕಳುಗಳು, ಆಮೇಲೆ ಕೈದಿಗಳು, ಆವಾಗ ಸೆರೆ ಸಿಕ್ಕಂತಹ ಮಕ್ಕಳುಗಳು. ಟ್ವಿನ್ ಸ್ಟಡೀಸಲ್ಲಂತೂ ಎಲ್ಲ ಥರದ ಪ್ರಯೋಗಗಳನ್ನು ಆ ಮಕ್ಕಳ ಮೇಲೆ ಮಾಡಿ ಅವನ ಪ್ರಾಣಿಗಿನ್ನ ಹೆಚ್ಚಾಗಿ ಅವನ್ನ ಕಡೆಗಣಿಸಿ ಇದು ಮಾಡಿರೋಂಥದ್ದು. ಮಾನವನ ಮೇಲೆ ನಡೆದ ಅತ್ಯಂತ ಕ್ರೂರವಾದ ಪ್ರಯೋಗಗಳು ಅಂದರೆ ಹಿಟ್ಲರ್ ಮಾಡಿದಂತಹ ಪ್ರಯೋಗಗಳೇ ಇತಿಹಾಸದಲ್ಲಿ ಇರುವಂಥದ್ದು. ಇದಾದ ನಂತರ ಟ್ವಿನ್ ಸ್ಟಡಿ ಅಂದರೆ ಒಂದು ಮಗುಗೆ ಇಂಜೆಕ್ಷನ್ ಕೊಡೋದು, ಇನ್ನೊಂದು ಮಗುಗೆ ಕೊಡೋದಿಲ್ಲ. ಏನು ಬದಲಾವಣೆ ಆಗುತ್ತೆ ಅಂತ ನೋಡೋದು. ಐಡೆಂಟಿಕಲ್ ಟ್ವಿನ್ಸ್ ಅಂತಾರೆ ನೋಡಿ, ಒಂದೇ ಥರ ಅವಳಿ ಜವಳಿ. ಜೆನೆಟಿಕ್ ಟೆಸ್ಟಿಂಗು, ಜೆನೆಟಿಕ್ ಪರೀಕ್ಷೆಗಳನ್ನ ಮಾಡಿದವನು. ಜೆನೆಟಿಕಲಿ ದೇ ಆರ್ ಐಡೆಂಟಿಕಲ್ ಆಗಿರ್ತಾರೆ. ಆದರೆ ಅವರಲ್ಲಿ ಏನಾದ್ರು ಬದಲಾವಣೆ ಮಾಡ್ಬೋದಾ, ಅವರ ಬುದ್ಧಿಮತ್ತೆ ಜಾಸ್ತಿ ಮಾಡ್ಬೋದಾ, ಕಡಿಮೆ ಮಾಡ್ಬೋದಾ ಅನ್ನುವ ಜೆನೆಟಿಕ್ಸ್ಗೆ ರಿಲೇಟೆಡ್ ಟೆಸ್ಟ್ಗಳನ್ನು ಒಂದಷ್ಟು ವೈದ್ಯರು, ಜೋಸೆಫ್ ಮೆಂಗಾಲಿ ಅಂತನೋ ಯಾರೋ, ತುಂಬ ಭಯಾನಕವಾಗಿ ಈ ಥರ ಟೆಸ್ಟ್ಗಳನ್ನೆಲ್ಲ ಮಾಡ್ತಾ ಬಂದರು. ಹಾಗಾಗಿ ಅವನು ಮಾಡಿದಂತಹ ಮಾನವನ ಮೇಲಿನ ಪ್ರಯೋಗಗಳ ನಂತರ ನ್ಯೂರೆನ್ಬರ್ಗ್ ಕೋಡ್ ಅಂತ ಬಂತು ಒಂದು. ನ್ಯೂರೆನ್ಬರ್ಗ್ ಕೋಡಿನ ಪ್ರಕಾರ ಯಾರೇ ಆಗಲಿ ಮಾನವನ ಮೇಲೆ ಪ್ರಯೋಗ ಮಾಡಬೇಕು ಅಂದರೆ ಅವನ ಒಪ್ಪಿಗೆ ಇರಲೇಬೇಕು. ಆಮೇಲೆ ಏನು ಮಾಡ್ತಾ ಇದ್ದೀವಿ ಅಂತ ಸಂಪೂರ್ಣವಾಗಿ ಅವರಿಗೆ ತಿಳಿಸಬೇಕು. ಇಲ್ಲಿ ನಡೆದವು ಎಲ್ಲವೂ ಅವರ ಯಾರ್ದು ಒಪ್ಪಿಗೆ ಇಲ್ಲ, ಬಲವಂತವಾಗಿ ನಡೆಸಿದಂಥ ಪ್ರಯೋಗಗಳು. ಆಮೇಲೆ ಕಾಂಪೆನ್ಸೇಷನ್ ಕೊಡಬೇಕು ಅವರಿಗೆ, ಆಮೇಲೆ ಇನ್ಶೂರೆನ್ಸ್ ಇರುತ್ತೆ. ಈ ಥರ ಬೇಕಾದಷ್ಟು ನಿಬಂಧನೆಗಳಿಂದ ಮಾಡುವಂತಹ ಪ್ರಯೋಗಗಳು. ಇದು ಹಿಟ್ಲರ್ದು. ಇನ್ನೊಂದು ಟಸ್ಕೆಗಿ ಅಂತ ಅದೊಂದು ಎಕ್ಸ್ಪರಿಮೆಂಟ್ ಅಂತ ನೋಡಿ, 1997ರಲ್ಲಿ ಏನೋ ಬಿಲ್ ಕ್ಲಿಂಟನ್ ಒಂದು ಪ್ರಪಂಚದಲ್ಲಿ ಕ್ಷಮಾಪಣೆ ಕೇಳಿದಾರದು, ಇದು ಮಾಡಿರೋದು ತಪ್ಪು ನಾವು ಅಂತ. ಆ ಟಸ್ಕೆಗಿನ ಒಂದು ಪ್ರದೇಶದಲ್ಲಿ 1932ರಿಂದ 72ರವರೆಗೂ ಒಂದು ಎಕ್ಸ್ಪರಿಮೆಂಟು ನಡೀತಾ ಇತ್ತು. ಸಿಫಿಲಿಸ್ ಅಂತ ಒಂದು ಕಾಯಿಲೆ. ಸಿಫಿಲಿಸ್ ಅನ್ನೋದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಒಂದು ಲೈಂಗಿಕ ರೋಗ ಅಂತ ಅನ್ಬೋದು. ಅವ್ರೇನು ಮಾಡಿದ್ರು, 200 ಜನ ಚೆನ್ನಾಗಿ ಹೆಲ್ತಿ ಆಗಿರುವಂತಹ ಗಂಡಸರನ್ನು ತಗೊಂಡ್ರು. ಆಮೇಲೆ 400 ಜನ, 399 ಅನಿಸುತ್ತೆ, ಅವರು ಸಿಫಿಲಿಸ್ ಎನ್ನುವ ಕಾಯಿಲೆ ಬಂದಿರೋ ಅಂತ ಅವರನ್ನು ತಗೊಂಡ್ರು ಆ ಒಂದು ಎಕ್ಸ್ಪರಿಮೆಂಟ್ಗೆ. ಆದರೆ ಕಾಯಿಲೆ ಇರುವಂಥವರಿಗೆ ನಿಮಗೆ ಸಿಫಿಲಿಸ್ ಇದೆ ಅಂತ ಹೇಳಲಿಲ್ಲ ಅವರು. ಸಿಫಿಲಿಸ್ ಇದೆ ಅಂತ ಒಂಚೂರು ಗೊತ್ತಿಲ್ಲ ಅವರಿಗೆ. ಬ್ಯಾಡ್ ಬ್ಲಡ್ ಅಂತ ಅಂದ್ಬಿಟ್ರು. ಬ್ಯಾಡ್ ಬ್ಲಡ್ ನಿಮ್ಮದು ಅಂತ ಅಂದರು. ಸಿಫಿಲಿಸ್ ಕಾಯಿಲೆ ಅಂತ ಗೊತ್ತಿಲ್ಲ. ಅದನ್ನು ಎಕ್ಸ್ಪರಿಮೆಂಟ್ ಉದ್ದೇಶ ಏನು ಅಂದರೆ, ಸಿಫಿಲಿಸ್ ಬಂದಾಗ ಪ್ರೈಮರಿ ಹಂತ, ಪ್ರಾಥಮಿಕ ಹಂತ, ದ್ವಿತೀಯ ಹಂತ, ಲೇಟೆಂಟ್ ಪೀರಿಯಡು ಮತ್ತು 3ನೇ ಹಂತ ಬಂದಾಗ ದೇಹದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ನೋಡೋದು. ಸಿಫಿಲಿಸ್ ಬಂದರೆ ಕಣ್ಣು ಹೋಗುತ್ತೆ, ಕುರುಡುತನ ಬರುತ್ತೆ, ಇದು ನರ್ವಸ್ ಸಿಸ್ಟಮು ಹಾಳಾಗುತ್ತೆ, ಆಮೇಲೆ ಡೆತ್ ಆಗುತ್ತೆ ಫೈನಲಿ. ಬಟ್ ಯಾವ ಹಂತ ಬಂದಾಗ ಯಾವ್ಯಾವಾಗ ಏನೇನಾಗುತ್ತೆ ಅಂತ ಪ್ರಯೋಗ ಮಾಡೋಕ್ಕೋಸ್ಕರ ಇವ್ರನ್ನ ತಗೊಂಡ್ರು. ಅವ್ರಿಗೆ ಊಟದ ತಿಂಡಿ ಖರ್ಚು, ಅವರು ಊರಿಂದ ಬರೋದಕ್ಕೆ ಅವ್ರಿಗೆ ಟ್ರಾವೆಲ್ಲು ಅಲಯನ್ಸು, ಆಮೇಲೆ ಸತ್ತೋದ್ರೆ ಅವರ ಅಂತ್ಯಕ್ರಿಯೆ ಮಾಡೋದು, ಈ ಥರದ್ದು ಒಂದಷ್ಟು ಏನೋ ಆಸೆ ತೋರಿಸ್ಬಿಟ್ಟು ನಿಮ್ಗೆ ಇದೆಲ್ಲ ಕೊಡ್ತೀವಿ. ಕಾಯಿಲೆ ಅದು ಹೇಳಲಿಲ್ಲ, ನಿಮಗೇನೋ ತೊಂದರೆ ಇದೆ, ಅದು ನಿಮಗೆ ನಾವು ಸರಿ ಮಾಡ್ತೀವಿ ಅನ್ನೋ ಥರ ಅವರನ್ನು ಒಂದು 600 ಜನ
400 + 200 ಅವ್ರನ್ನ ಇದು ಮಾಡಿದ್ರು. ಈ ಪ್ರಯೋಗ ನಡೀತಾನೇ ಇತ್ತು. ಇದು 32ರಲ್ಲಿ ಶುರುವಾಗಿದ್ದು, 40ರಷ್ಟರಲ್ಲಿ 1932ರಲ್ಲಿ ಶುರುವಾಗಿದ್ದು, 40ರಷ್ಟರಲ್ಲಿ ಪೆನ್ಸಿಲಿನ್ ಅಂತ ಅದಕ್ಕೆ ಮೆಡಿಸಿನ್ ಬಂದ್ಬಿಡ್ತು, ಇಂಜೆಕ್ಷನ್. ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟರೆ ಸಿಫಿಲಿಸ್ನ ಸಂಪೂರ್ಣವಾಗಿ ನೀವು ಅದನ್ನು ಕ್ಯೂರ್ ಮಾಡ್ಬೋದು ಅಂತ ಬಂತು ಇಂಜೆಕ್ಷನು. ಇವ್ರು ಏನು ಮಾಡಿದ್ರು, ಇಂಜೆಕ್ಷನ್ ಕೊಡಲಿಲ್ಲ ಅವ್ರಿಗೆ. ಕಾಯಿಲೆ ಇದ್ದವರಿಗೆ ಇಂಜೆಕ್ಷನ್ ಅವೈಲೇಬಲ್ ಇತ್ತು. ಈಗ ಯಾರಿಗೆ ಆ ಕಾಯಿಲೆ ಇದ್ದರೂ ಇಂಜೆಕ್ಷನ್ ತಗೊಂಡ್ರೆ ಕ್ಯೂರ್ ಆಗುತ್ತೆ. ಬಟ್ ಈ ಒಂದು ಪ್ರಯೋಗಕ್ಕೆ ಒಳಪಟ್ಟವರು ಇದ್ದಾರಲ್ಲ, ಇವ್ರಿಗೆ ಯಾರಿಗೂ ಇಂಜೆಕ್ಷನ್ನು ಕೊಡಿಸ್ಲೂ ಇಲ್ಲ, ಎಲ್ಲೂ ತಗೊಳ್ಬಾರ್ದು ಇವರು, ಆ ಥರ ಇವ್ರನ್ನ ಕಟ್ಟುನಿಟ್ಟಾಗಿ ಕಂಟ್ರೋಲ್ ಮಾಡಿದ್ರು. 72ರಷ್ಟೊತ್ತಿಗೆ ತುಂಬ ಜನ ತೀರೋದ್ರು. ಕೆಲವರಿಗೆ ಕಣ್ಣುಗಳು ಹೋಯಿತು, ಕೆಲವರಿಗೆ ಮೆದುಳು ಹಾನಿ ಆಯಿತು, ಮತ್ತು ಕೆಲವರಿಗೆ ಅವರಿಂದ ಅವ್ರ ಹೆಂಡ್ತಿಗೆ ಬಂತು ಕಾಯಿಲೆ. ಇಟ್ಸ್ ಅ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸು. ಬರೀ ಹೆಂಡ್ತಿಗಲ್ಲ, ಕಂಜನೈಟಲ್ ಸಿಫಿಲಿಸ್ ಅಂತ ಅವ್ರಿಗೆ ಹುಟ್ಟಿದ ಮಕ್ಕಳಿಗೂ ಬಂತು. HIV ಥರ. HIV ಪಾಸಿಟಿವ್ ಇದ್ದಾಗ ಅದು ಹೆಂಡತಿಗೂ ಬರ್ಬೋದು, HIV ಪಾಸಿಟಿವ್ ಆಗ್ಬೋದು, ಹುಟ್ಟುವ ಮಗು HIV ಪಾಸಿಟಿವ್ ಆಗ್ಬೋದು, ಗೊತ್ತಿಲ್ಲದೆ ಹೋದರೆ. ಅದಕ್ಕೇನಾದರೂ ಪರ್ಫೆಲಾಕ್ಸಿಸ್ ತಗೊಂಡ್ರೆ ಮಗುವುದನ್ನು ತಡಿಬೋದು. ಇವರಿಗೆ ಮೆಡಿಸನ್ ಇದ್ರೂ ಕೊಡಲಿಲ್ಲ. ಇದೊಂದು ಅತ್ಯಂತ ಮಾನವ ಕುಲನೇ ತಲೆ ತಗ್ಗಿಸುವಂತಹ ಇದು ಅಂತ. ಏಕೆಂದರೆ ಈ ಒಂದು ಪ್ರಯೋಗಕ್ಕೆ ಒಳಪಟ್ಟವರೆಲ್ಲ ಬ್ಲ್ಯಾಕ್ಸ್ ಎಲ್ಲ. ಅಂದರೆ ಅವರನ್ನು ಪ್ರಾಣಿಗಳ ಥರ ಇವರು ನಡೆಸ್ಕೊಂಡು ಪ್ರಯೋಗಗಳನ್ನು ಮಾಡಿ ಔಷಧಿ ಇದ್ದರೂ ಸಹ ಅದು ಯಾವಾಗ ಅಂತಂದರೆ ಪೀಟರ್ ಬಕ್ಸ್ಟನ್ ಎನ್ನುವ ಒಂದು ಹಾಸ್ಪಿಟಲಲ್ಲಿ ಒಬ್ಬ ಗೊತ್ತಾಗೋಯ್ತು ಅವನಿಗೆ, ಈ ಮೆಡಿಸನ್ ಇದ್ದರೆ ಇವ್ರಿಗೆ ಯಾಕೆ ಕೊಡ್ತಾಯಿಲ್ಲ ಮೆಡಿಸನ್ನ ಇವ್ರಿಗೆ ಅಂತ. ಅಲ್ಲಿರೋ ಒಬ್ಬ ವ್ಯಕ್ತಿ ಅದನ್ನು ಕಂಡಿಡಿದು ಅದನ್ನು ರಿಪೋರ್ಟ್ ಮಾಡಿ ಆವಾಗ ಆ ಒಂದು ಏನು ಮಾನವನ ಮೇಲಿನ ಪ್ರಯೋಗನ ಸ್ಟಾಪ್ ಮಾಡಿದ್ರು. ಅಲ್ಲಿವರೆಗೂ ಈ ಥರ ಗ್ವಾಟೆಮಾಲಾ ಅನ್ನೋದಲ್ಲೂ ಸಿಫಿಲಿಸ್ ಬಗ್ಗೆನೇ ಮಾಡಿದ್ದಾರೆ. ಅಲ್ಲೂ ಅಷ್ಟೇ ಕೈದಿಗಳ ಮೇಲೆ ಸಿಫಿಲಿಸ್ ಪ್ರಯೋಗ ಮಾಡೋದು. ಕೈದಿಗಳು ಯಾರ್ಯಾರು ಇರ್ತಾರೆ ಅವ್ರ ಮೇಲೆ ಭಯಾನಕವಾದ ಎಲ್ಲ ಕಾಯಿಲೆಗಳನ್ನು ಅವ್ರಿಗೆ ಕೊಟ್ಬಿಟ್ಟು ಅದು ಎಕ್ಸ್ಪರಿಮೆಂಟೇಷನ್ ಹೆಂಗೆ ಅವರು ರಿಯಾಕ್ಟ್ ಮಾಡ್ತಾರೆ, ಯಾವ ಔಷಧಿಗೆ ರೆಸ್ಪಾಂಡ್ ಮಾಡ್ತಾರೆ. ಗ್ವಾಟಮಾಲಾದು ಟಸ್ಕೆಗಿದು ಇವೆರಡೂ ಇತ್ತೀಚೆಗೆ 70s ನಡೆದಿರುವಂತಹ ಘಟನೆಗಳು. ಅದೇ ಥರ ಚೈನಾದಲ್ಲೂ ಅಷ್ಟೇ. ಅದಕ್ಕೆ ಸಂಬಂಧಪಟ್ಟಂತೆ ಬಿಲ್ ಕ್ಲಿಂಟನ್ ಇತ್ತೀಚೆಗೆ 1997ರಲ್ಲಿ ಪಬ್ಲಿಕ್ ಆಗಿ ಕ್ಷಮಾಪಣೆ ಕೇಳಿದ್ದು. ಅದು ಈಗ ನೋಡಿ ಇತ್ತೀಚೆಗೂ ಸಹ ಕೆಲವೊಂದು ವರದಿಗಳು ಕೋವಿಡ್ ಅದು ಚೈನಾದಲ್ಲಿ ಆರಂಭ ಆಗಿದ್ದಕ್ಕೆ ಕೆಲವರು ಈ ಪೊಲಿಟಿಕಲಿ ಅದನ್ನು ಇದು ಮಾಡಿರೋದು, ಬಯೋ ವಾರ್ಫೇರ್ ಅದು ಅನ್ನೋದು ಕೆಲವೆಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು. ಈ ಥರ ಜಗತ್ತಿನ ಯಾವ ಪ್ರಯೋಗಶಾಲೆಯಲ್ಲಿ ಏನೇನು ಪ್ರಯೋಗಗಳು ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ. ಯೂನಿಟ್ 731 ಅಂತ ಒಂದು ಪ್ರಯೋಗ ನಡೀತದು. ಜಪಾನ್ನವ್ರು ಏನು ಮಾಡಿದ್ರು, ಕೊರಿಯನ್ನವರು ಯಾರ್ಯಾರು ಕೈದಿಗಳಿದ್ದಾರೆ ಚೈನೀಸ್ ಆ ಜನನ ಎತ್ಕೊಂಡು ಹೊಟ್ಟೋಗೋದು, ಕೊರಿಯನ್ನರನ್ನ ಎತ್ಕೊಂಡು ಹೋಗಿ ಅವರ ಮೇಲೆ ಪ್ರಯೋಗಗಳನ್ನು ಮಾಡೋದು. ಜಪಾನಿಯರು ಅಂದರೆ ಯಾರು ಹೆಣ್ಣು ಮಕ್ಕಳುಗಳು ಇವರು ಸಿಗ್ತಾರಲ್ಲ ಅವ್ರನ್ನೆಲ್ಲ ಎತ್ಕೊಂಡು ಹೋಗೋದು, ಅಪಹರಣ ಮಾಡೋದು. ಮಾಡಿಬಿಟ್ಟು ಕರ್ಕೊಂಡೋಗಿ ಅವ್ರ ಮೇಲೆ ವಿತೌಟ್ ಅನಸ್ಥೀಶಿಯಾ ಲೈವ್ ಆಗಿ ಡಿಸೆಕ್ಷನ್ಗಳನ್ನು ಮಾಡಿದ್ದಾರೆ. ಆಮೇಲೆ ಬೇಕಾದಷ್ಟು ಕೆಮಿಕಲ್ಸ್ಗಳನ್ನು ಇಂಜೆಕ್ಟ್ ಮಾಡು ಏನಾಗುತ್ತೆ ನೋಡು, ಆ ಥರ ಅವ್ರನ್ನ ತುಂಬ ಕೆಟ್ಟದಾಗಿ ಅವ್ರನ್ನ ನಡೆಸ್ಕೊಂಡು ಸಾವಿರಾರು ಜನ ಸತ್ತೋದ್ರು. ಅವ್ರನ್ನ ಹೆಂಗೆ ಅಂದರೆ ಅಟ್ಯಾಕ್ ಮಾಡೋದು, ಎತ್ಕೊಂಡೋಗೋದು, ಅವ್ರ ಮೇಲೆ ಪ್ರಯೋಗಗಳನ್ನು ಮಾಡೋದು. ವಿಲ್ಲಮ್ ಬ್ರೂಕ್ ಅಂತ ಇನ್ನೊಂದು ಪ್ರದೇಶದಲ್ಲಿ ಹೆಪಟೈಟಿಸ್, ಆ ಹೆಪಟೈಟಿಸ್ ಯಾರನ್ನ ಕೈದಿಗಳ ಮೇಲೆ ಮತ್ತು ಬುದ್ಧಿಮಾಂದ್ಯ ಮಕ್ಕಳ ಮೇಲೆ ಚುಚ್ಚುಮದ್ದನ್ನು ಹೆಪಟೈಟಿಸ್ನ ಇಂಜೆಕ್ಟ್ ಮಾಡಿಬಿಟ್ಟು ಹೆಪಟೈಟಿಸ್ ಬಂದ ಮೇಲೆ ಹೆಂಗಾಗುತ್ತೆ ಅವರಿಗೆ ಅನ್ನುವಂಥದ್ದು ನೋಡೋ ಅಂಥದ್ದು. ಆಮೇಲೆ ಇದೇ ಥರದ ಬೇಕಾದಷ್ಟು ಪ್ರಯೋಗಗಳು ನಡೆದಿದೆ. ಕ್ಯಾನ್ಸರ್ ಚುಚ್ಚುಮದ್ದನ್ನು, ಕ್ಯಾನ್ಸರ್ ಜೀವಕೋಶಗಳನ್ನು ಕೆಲವೊಂದು ಹಾಸ್ಪಿಟಲಲ್ಲಿ ಬರುವ ಜನರಿಗೆ ಚುಚ್ಚಿ ಕ್ಯಾನ್ಸರ್ ಬರೆಸಿ ಅವರೇನೆ ಹೆಂಗೆ ಬರುತ್ತೆ ಕ್ಯಾನ್ಸರು, ಯಾವ ಥರ ಈ ಥರ ಮಾನವನ ಮೇಲೆ ಬೇಕಾದಷ್ಟು ಪ್ರಯೋಗಗಳು ನಡೆದು ಇವಾಗ ಎಷ್ಟು ಸ್ಟ್ರಿಂಜೆಂಟ್ ಆಗಿದೆ ಅಂದರೆ ರೆಗ್ಯುಲೇಷನ್ನು ತುಂಬ ಸ್ಟ್ರಾಂಗ್ ಆಗಿದೆ. ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅವರು ಜೈಲು ವಾಸನೆ ಅವ್ರಿಗೆ ಗ್ಯಾರಂಟಿ ಅನ್ನೋ ಥರ. ಯಾವುದೇ ಮಾನವನ ಮೇಲೆ ಪ್ರಯೋಗ ಮಾಡಬೇಕು ಅಂದರೂ ಅದಕ್ಕೆ ಕಮಿಟಿಗಳಿರುತ್ತೆ, ಅಲ್ಲೆಲ್ಲ ಅಪ್ರೂವಲ್ ತಗೋಬೇಕು. ನೀವು ಏನು ಮಾಡ್ತಾಯಿದ್ದೀರಾ, ನೀವು ರಕ್ತದ ಮೇಲೆ ಮಾಡ್ತಾಯಿದ್ದೀರಾ, ವೀರ್ಯದ ಮೇಲೆ ಮಾಡ್ತಾಯಿದ್ದೀರಾ, ಯೂರಿನ್ನ ಬಳಕೆ ಮಾಡ್ತಾಯಿದ್ದೀರಾ, ಈ ಥರದ್ದು ಅಥವಾ ಟಿಶ್ಯೂಗಳೇನಾದರೂ, ಈಗ ಪ್ಲಾಸೆಂಟಾ ಹೆರಿಗೆ ಆದಾಗ ವೇಸ್ಟ್ ಅದನ್ನು ತಗೊಂಡು ಪ್ರಯೋಗ ಮಾಡೋದಕ್ಕೂ ನೀವು ಪರ್ಮಿಷನ್ ತಗೋಬೇಕು. ಯೂರಿನ್ಗೂ ತಗೋಬೇಕು. ಪರ್ಮಿಷನ್ ಕೊಡೋದು ಅದು ಅಂದರೆ ಎಥಿಕಲ್ ಕಮಿಟಿ. ಹಾಸ್ಪಿಟಲ್ ಎಲ್ಲಿ ನಾವು ಕಲೆಕ್ಟ್ ಮಾಡ್ತೀವಿ, ಈಗ ನಂದು ಸುಮಾರು ಪ್ರಯೋಗಗಳಿದೆ. ಈಗ ನಾನು ಒಂದು ಕಾರ್ಡಿಯಾಕ್ ರಿಲೇಟೆಡ್ ಜಯದೇವದಲ್ಲಿ ಅಲ್ಲಿ ಪ್ರೆಸೆಂಟ್ ಮಾಡಿ ಅಲ್ಲಿಂದ ಎಥಿಕಲ್ ಕಮಿಟಿಲಿ ಅಪ್ರೂವಲ್ ತಗೊಂಡು ಕ್ಲಿನಿಕಲ್ ಟ್ರಯಲ್ ಇದು ಅಂತ ಸ್ಟಡೀಸ್ ಅಂತ ಇರುತ್ತೆ, ಅಲ್ಲೇ ಎಥಿಕಲ್ ಕ್ಲಿಯರೆನ್ಸ್ ಕೇಳ್ತಾರೆ ಅವರು. ಹೇಗೆ ಮಾಡ್ತೀರಾ, ಪ್ರೊಸೀಜರ್ ಏನು, ಇದರಿಂದ ಸಮಾಜಕ್ಕೆ ಏನು ಉಪಯೋಗ, ಇದೆಲ್ಲ
ಎಲ್ಲ ಅವರಿಗೆ ಒಪ್ಪಿಗೆ ಆದರೆ ಇದು ಮಾನವನಿಗೆ ಚುಚ್ಚಲ್ಲ ನಾವೇನೋ ಆ ಬಾಡಿಲಿ ಇರೋಂತಹ ಒಂದು ಬ್ಲಡ್ ಒಂದು 5 ml ಬ್ಲಡ್ ತಗೋಬೋದು, ಯೂರಿನ್ ಸ್ಯಾಂಪಲ್ ತಗೋಬೋದು, ಅಥವಾ ಫೀಕಲ್ ಮ್ಯಾಟರ್ ತಗೋಬೋದು, ಅಥವಾ ಇದು ಸೆಮನ್ ಸ್ಯಾಂಪಲ್ ತಗೋಬೋದು, ಅಥವಾ ಪ್ಲಾಸೆಂಟ ಎಸ್ತಿರುವಂಥ ಪ್ಲಾಸೆಂಟ ಇರುತ್ತಲ್ಲ ಅದನ್ನು ತಗೋಬೋದು, ಅಥವಾ ಈಗ ಹಾರ್ಟಲ್ಲಿ ಅವ್ರಿಗೆ ಬ್ಲಾಕ್ಸ್ಗಳಾಗಿರುತ್ತಲ್ಲ ಆ ಒಂದು ಪ್ಲೇಕ್ಸ್ಗಳು ಅಂತ ಕರಿತೀವಲ್ಲ ಆ ಪ್ಲೇಕ್ಸ್ಗಳನ್ನ ತಗೋಬೋದು ಮೈಕ್ರೋಪ್ಲಾಸ್ಟಿಕ್ ನ್ಯಾನೋಪ್ಲಾಸ್ಟಿಕ್ ಪ್ರಯೋಗಕ್ಕೆ. ಬಟ್ ಇದಕ್ಕೆ ಕನ್ಸೆಂಟ್ ತಗೋಬೇಕು ನಾವು, ಆ ಪೇಷಂಟಿಂದ ಕನ್ಸೆಂಟು, ಹಾಸ್ಪಿಟಲಲ್ಲಿ ಎಥಿಕಲ್ ಕ್ಲಿಯರೆನ್ಸು, ನಮ್ಮ ಯೂನಿವರ್ಸಿಟಿಲಿ ಎಥಿಕಲ್ ಕ್ಲಿಯರೆನ್ಸು, ಸುಮಾರು ಇದೆಲ್ಲ ಸ್ಕ್ರೀನಿಂಗ್ ಆದಮೇಲೆ ನಮಗೆ ಪರ್ಮಿಷನ್ ಕೊಡ್ತಾರೆ. ಹಾಗಾಗಿ ಇವಾಗ ತುಂಬ ಒಂದು ಕಟ್ಟುನಿಟ್ಟಿನ ಮಾನವನನ್ನು ಯಾವುದೇ ರೀತಿ ಪ್ರಾಣಿ ಥರ ನಾವು ಪ್ರಯೋಗ ಮಾಡೋಕ್ಕಾಗಲ್ಲ. ಈ ಥರ ಎಲ್ಲ ಹಿಂದೆ ನಡೆದಿತ್ತು. ಬೇಕಾದಷ್ಟು ದೊಡ್ಡ ದೊಡ್ಡ ಯಾವುದು ದೇಶಗಳೇ ಇಂಥದ್ದನ್ನು ಮಾಡಬಾರ್ದ ಕೆಲಸಗಳನ್ನು ಮಾಡಿ ಕೈದಿಗಳಿಗೆ ಮತ್ತು ಅಲೆಮಾರಿಗಳಿಗೆ, ಬುದ್ಧಿಮಾಂದ್ಯ ಮಕ್ಕಳುಗಳಿಗೆ, ಅಂಗವಿಕಲರಿಗೆ ಅವ್ರ ಮೇಲೆಲ್ಲ ಪ್ರಯೋಗ ಮಾಡಿ ಕೆಲವೊಂದು ವೈದ್ಯಕೀಯ ಸಂಶೋಧನೆಗಳನ್ನು ಮಾಡಿರುವಂತಹ ಇತಿಹಾಸನ ನಾವು ನೋಡಿದ್ರೆ ಇವತ್ತಿನ ದಿನ ನಮಗೆ ಗೊತ್ತಿಲ್ಲ ನಾವು ತೆಗೆದುಕೊಳ್ಳುವ ಔಷಧಿಗಳ ಹಿಂದೆ ಎಷ್ಟು ಜನ ಸ್ಯಾಕ್ರಿಫೈ ಮಾಡಿದ್ದಾರೆ ಅನ್ನೋದು. ನಾವು ಎಲ್ಲರಿಗೂ ವಿ ಶುಡ್ ಥ್ಯಾಂಕ್ ದೆಮ್ ಫಾರ್ ದೇರ್ ಸ್ಯಾಕ್ರಿಫೈ. ಇಂಡಿಯಾದಲ್ಲಿ ಈ ಥರ ಮಾನವನ ಮೇಲೆ ಪ್ರಯೋಗಗಳಾಗಿದೆ ಮೇಡಮ್? ಇಲ್ಲ, ಅಷ್ಟೊಂದು ನಮ್ಮ ಇದು ಸುಶ್ರುತ ಚರಕನ ಕಾಲದಲ್ಲಿ ಅಂದರೆ ಅದು ಈ ಥರ ಒಂದು ಭಯಾನಕವಾಗಿ ಏನು ಮಾಡಿರಲಿಲ್ಲ. ಒಂದಷ್ಟು ಪ್ರಯೋಗಗಳನ್ನು ಮಾನವನ ಮೇಲೆ ಮಾಡ್ತಿದ್ರು. ಈ ಓಪನ್ ಮಾಡಿ ಅನಸ್ತಿಷ್ಯನೂ ಇಲ್ಲದೆ ಅವರು ಹೊಟ್ಟೆ ಕುಯ್ದು ಅಲ್ಲಿ ನೋಡೋ ಅಂಥದ್ದು ಆ ಥರದ್ದು ಯಾವುದು ನಮ್ಮ ದೇಶದ ಇತಿಹಾಸದಲ್ಲಿ ಗೊತ್ತಿಲ್ಲ. ನಾನು ಎಲ್ಲೊಂದು ಕಡೆ ಓದ್ತಿರ್ಬೇಕಾದ್ರೆ ನೀವು ಹೇಳಿದ್ದು ಅಮೆರಿಕದಲ್ಲಿ ಕರೆಕ್ಟಾಗಿ 100 ವರ್ಷದ ಹಿಂದೆ ಹೋದರೆ, ಅಂದರೆ ಈಗ 2026ನೇ ಇಸ್ವಿನಲ್ಲಿದ್ದೀವಿ, ನೀವು 1926ನೇ ಇಸ್ವಿಗೆ ಹೋದರೆ 40 ವರ್ಷಕ್ಕೆ ಎಲ್ಲರ ಹಲ್ಲು ಬಿದ್ದಿರ್ತಿದ್ವು. ಅಂದರೆ ಯಾವ್ದು ಹಲ್ಲು ಇರ್ತಿದ್ದಿಲ್ಲ ಅಂತೆ. 50 ವರ್ಷಕ್ಕೆಲ್ಲ ಮುದುಕರು. ನಮ್ಮ ಇಂಡಿಯಾದಲ್ಲಿ ಕೂಡ 60 ವರ್ಷಕ್ಕೆ ಮುದುಕರು ಅಂತ ಇತ್ತು ಮುಂಚೆ, ಈಗಿಲ್ಲ. ಆಮೇಲೆ ಇನ್ನೊಂದು ನಾನು ಓದಿದ್ದು ಇದು ಇಂಗ್ಲೆಂಡಲ್ಲಿ, ಅಂದರೆ ಆ 18ನೇ ಶತಮಾನದ ಮಧ್ಯಭಾಗದಲ್ಲಿ ಅನಸ್ತೇಷಕ್ಕೆ ಇನ್ವೆಂಟ್ ಆಗೋಕ್ಕಿಂತ ಮುಂಚೆ ಸರ್ಜರಿ ಅಂತ ಮಾಡಬೇಕಾದ್ರೆ ಆತನನ್ನು ಎಚ್ಚರ ತಪ್ಪಿಸ್ಬೇಕು ಅಂದರೆ ಆತನ ತಲೆಗೆ ಬಲವಾದ ಒಂದು ಕಟ್ಟಿಗೆಯಿಂದನೋ ಇದರಿಂದನೋ ಹೊಡೆದು ಇನ್ನೊಂದು ಡ್ಯಾಮೇಜ್ ಆಗುತ್ತೆ. ಆ ಥರದ್ದು ಇದ್ದದ್ದನ್ನು ನಾನು ಓದಿದ್ದೀನಿ. ಒಟ್ಟಾರೆಯಾಗಿ ಮಾನವ ಕುಲ ಬಹಳ ಸಂಘರ್ಷಗಳಿಂದ ಹೊರಗಡೆ ಬಂದಿದೆ. ಎಷ್ಟು ಜನ ಇದಕ್ಕೆ ಇವತ್ತಿನ ದಿನ ಏನು ನಾವು ವ್ಯಾಕ್ಸಿನ್ಗಳನ್ನ ಬಳಕೆ ಮಾಡ್ತಾ ಇದ್ದೀವಿ, ಔಷಧಿಗಳು, ಅದರ ಹಿಂದೆ ಎಷ್ಟು ಜನ ಸ್ಯಾಕ್ರಿಫೈ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಈಗಲೂ ಒಂದಷ್ಟು ಸ್ಯಾಕ್ರಿಫೈಸ್ ಆಗ್ತಾ ಇದೆ ಅಲ್ಲ, ಅದೇ ಯಾವುದು ಅಂದ್ರೆ ಪ್ರಾಣಿಗಳ ಸ್ಯಾಕ್ರಿಫೈಸ್. ಹೌದು. ಅಯ್ಯೋ ಇಲ್ಲ ಸರ್, ಈಗ ನೀವು ಕಾಕ್ರೋಚ್ನು ಸಾಯಿಸ ಹಾಗಿಲ್ಲ, ಹಿಟ್ ಹೊಡೆದು ಸಾಯಿಸ್ಬೋದು, ಅದ್ರ ಮೇಲೆ ಪ್ರಯೋಗ ಮಾಡೋ ಹಾಗಿಲ್ಲ. ಆನಿಮಲ್ ಎಥಿಕಲ್ಲು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ತುಂಬಾನೇ ಸ್ಟ್ರಾಂಗ್ ಇದೆ. ನೀವು ತಿನ್ಬೋದು, ಆದರೆ ಅದ್ರ ಮೇಲೆ ಪ್ರಯೋಗ ಮಾಡೋಂಗಿಲ್ಲ. ಆ ಥರ ಇದೆ ರೆಗ್ಯುಲೇಷನ್. ನೀವು ಈ ಕ್ರ್ಯಾಬ್ ಇದೆಯಲ್ಲ, ಕ್ರ್ಯಾಬ್ನ ತಿನ್ಬೋದು. ಅದನ್ನ ಕ್ರ್ಯಾಬ್ನ ತಂದು ಪ್ರಯೋಗ ಅದ್ರ ನರ್ವಸ್ ಸಿಸ್ಟಮ್ ನೋಡ್ತಾ ಇದ್ರು ಮೊದಲು. ಆ ನರ್ವಸ್ ಸಿಸ್ಟಮ್ ನೋಡೋ ಹಾಗಿಲ್ಲ. ಆಮೇಲೆ ಬಾತ್ ಇದು ಎಂಥದ್ದು ಪಾರಿವಾಳ ತಿನ್ಬೋದು. ಪಾರಿವಾಳದ ಮಸಲ್, ಫ್ಲೈಟ್ ಮಸಲ್, ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತಿದ್ರು, ಅದು ಮಾಡೋ ಹಾಗಿಲ್ಲ. ಆ ಥರ ಒಂದು ರೆಗ್ಯುಲೇಷನ್. ತಿನ್ನೋದಾದರೆ ತಿನ್ಬೋದು, ಆದರೆ ಹಿಂಸೆ ಮಾಡಬಾರ್ದಂತೆ. ಕಾಕ್ರೋಚನ್ನ ತಿನ್ಬೋದು, ಆದರೆ ಅದನ್ನು ಡಿಸೆಕ್ಷನ್ ಮಾಡೋ ಹಾಗಿಲ್ಲ. ಆಮೇಲೆ ಕಪ್ಪೆಗಳನ್ನ ತಿನ್ಬಹುದು, ಆದರೆ ಡಿಸೆಕ್ಷನ್ ಮಾಡೋ ಹಾಗಿಲ್ಲ. ಕಪ್ಪೆಗಳು ನಾವೇ ಡಿಸೆಕ್ಷನ್ ಮಾಡಿದ್ವಿ ಹೈಸ್ಕೂಲಲ್ಲಿ, ಈಗ ಮಾಡೋ ಹಾಗಿಲ್ಲ. ಈಗ ಮೆಡಿಕಲ್ ಕಾಲೇಜಲ್ಲೇ ಅವರು ಎಲ್ಲ ಒಂದು AI ಇದು ಅಂಥದ್ದು ಮಾಡೆಲ್ಸ್ಗಳನ್ನು ಇದು ಮಾಡ್ತಾರೆ, ವರ್ಚುವಲ್ ಆ ಥರ ಮಾಡೆಲ್ಲು. ಈಗ ಹಾಗಾಗಿ ಗೊತ್ತಿಲ್ಲ, ಡಾಕ್ಟ್ರುಗಳು ಮುಂದಿನ ದಿನದಲ್ಲಿ ಅವ್ರಿಗೆ ಆಪ್ರೇಷನ್ ಮಾಡೋದು ಮೊದಲು ಡೆಡ್ ಬಾಡಿ ಅದರಲ್ಲೆಲ್ಲ ಓಪನ್ ಮಾಡಿ ಎಲ್ಲ ಸ್ಟಡಿ ಮಾಡ್ತಿದ್ರು. ಇವಾಗ ಅಲ್ಲೂ ಪರ್ಮಿಟ್ ಇಲ್ಲ, ಆ ಥರ ಒಂದು ಸ್ಟ್ರಿಂಜೆಂಟ್ ಆಗಿದೆ ಅಂತ ಇದ್ದಾರೆ. ಈಗ ಕೆಲವೊಂದು ದೇಹದಾನ ಮಾಡ್ತಾರಲ್ಲ, ಅಂಥವ್ರ ಬಾಡಿಗಳನ್ನ ಮಾತ್ರ ಮಾಡೋಕ್ಕೆ ಸಾಧ್ಯ ಮಾಡಬಹುದು. ಅದರಲ್ಲೂ ಸ್ವಲ್ಪ ಈಗ ತುಂಬ ಕಾನೂನು ಯಾವ ಥರ ಅಂದರೆ ಬಿಗಿ ಆಗ್ತಾ ಇದೆ. ನೀವು ತುಂಬ ಕಷ್ಟ ಇವಾಗ. ನನಗೆ ಅದೇ ಹೇಳ್ತಾರೆ, ಕಾಕ್ರೋಚನ್ನ ಬೇಕಾದ್ರೆ ತಿನ್ಬೋದು, ಆದರೆ ಸಾಯಿಸಾಗಿಲ್ಲ, ಕಪ್ಪೆನ ತಿನ್ಬೋದು, ಸಾಯಿಸಾಗಿಲ್ಲ, ಆ ಥರ ಅಂತಾರೆ. ಸಾಯಿಸೋದೇ ತಿನ್ಬೇಕಷ್ಟೇ. ಈಗ ನಾನು ಹೈಸ್ಕೂಲಲ್ಲಿ ಕೇಳಿದ್ದೆ, ನಮ್ಮ ಟೀಚರ್ ಇದ್ದರು ಸುರೇಖಾ ಮೇಡಮ್ ಅಂತ, ಅವ್ರು ಮಾಡಿದರು. ಆಮೇಲೆ ಎಲ್ಲ ಮಾಡಿದ್ಮೇಲೆ ಅದು ಹೊಲಿಗೆ ಹಾಕಿ ಅದನ್ನು, ಮೇಡಮ್ ಇದು ಹೊಲಿಗೆ ಹಾಕಿದ್ರಲ್ಲ ಇದೇನಾಗಲ್ವಾ? ಇಲ್ಲ, ಅದು ಸತ್ತೋಗುತ್ತೆ ಅಂತಂದ್ರು ಅವರು. ಹೊಲಿಗೆ ಹಾಕಿದ್ದೀವಿ, ಬಟ್ ಅದೇನು ಬದುಕಲ್ಲ, ಅದನ್ನು ಹೊಲಿಗೆ ಹಾಕಿ ಬಿಟ್ಬಿಡೋದು, ಆಮೇಲೆ ಅದು ಉಂಡಾಗೋ ಅದಕ್ಕೇನೋ ಸರಿ ಆಗದೆ ಸತ್ತು ಹೋಗುತ್ತೆ ಅಂತ ಹೇಳಿದರು. ಅಂದರೆ ಕೇವಲ ಒಂದಷ್ಟು ವರ್ಷಗಳಿಂದ ಇಷ್ಟೊಂದು ಇನ್ಸೆನ್ಸಿಟಿವಿಟಿ ಅಂತಲೇ ಕರಿಬೇಕು ಅದು ಇತ್ತು. ಈಗ
ಬಟ್ ಓವರ್ ಸೆನ್ಸಿಟಿವಿಟಿ ಕೆಲವೊಂದು ಸಲ ಆದಾಗ ಸ್ವಲ್ಪ ಸಮಸ್ಯೆಗಳು ಆಗ್ತವೆ ಅಲ್ವಾ? ಏನು ನೀವು ಹೊಸ ಪ್ರಯೋಗ ಮಾಡೋಕ್ಕೆ ಮಾಡೋಕ್ಕೆ ಆಗೋದಿಲ್ಲ. ಹೇಗೆಂದರೆ ಡೆಪ್ತ್ ನಿಮಗೆ ಎಷ್ಟು ಆಪ್ರೇಟ್ ಮಾಡಬೇಕು, ಎಷ್ಟು ಕೆಳಗಡೆ ಹೋಗಬೇಕು ಅನ್ನೋದು ಎಲ್ಲಿದೆ ಅನ್ನೋದು ವೈದ್ಯರಿಗೆ ಅನಾಟಮಿ ಎಲ್ಲ ಕಲೀಲಿಲ್ಲ ಅಂತಂದರೆ ಇದ್ರ ಟೇಬಲ್ ಮೇಲೆ ಸತ್ತೋಗ್ತಾರೆ ಅಷ್ಟೇ. ಆಪರೇಷನ್ ಟೇಬಲ್ ಮೇಲೆ ಅದು ಆ ಒಂದು ಎಕ್ಸ್ಪರ್ಟಿ ಬೇಕಾಗುತ್ತೆ, ಕೆಲವೆಲ್ಲ ಬೇಕು. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೇನೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿ.